ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಚೆನ್ನಾಗಿದ್ದೀನಿ. ಇದು ಹಳೆ ವಿಡಿಯೋ ಮಾಡಿಟ್ಕೊಂಡಿದ್ದೆ, ಸೊ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ರೆಫರ್ ಮಾಡಿ. ಇದು ಆಫೀಸಲ್ಲಿ ಲಂಚ್ಗೆ ಹೋಗಿದ್ವಿ, ಸೊ ಹಾಗಾಗಿ ಅಲ್ಲೇ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ನಮ್ಮ ಬಾಸ್ ಮಗಂದು ಬರ್ತಡೇ ಇತ್ತು, ಸೊ ಬರ್ತಡೇಗೆ ಅಂತ ಹೇಳಿಬಿಟ್ಟು ಆಫೀಸ್ ಸ್ಟಾಫ್ನೆಲ್ಲ ಲಂಚಿಗೆ ಕರ್ಕೊಂಡೋಗಿದ್ರು. ಆವಾಗ ಆ ಒಂದು ಕ್ಲಿಪ್ನ ಮಾಡಿ ತೊಗೊಂಡಿದ್ದೆ, ಸೊ ಅದನ್ನು ಈ ರೀತಿ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಮ್ಮ ಏರಿಯಾದಲ್ಲೆಲ್ಲ ಪ್ರೋಗ್ರಾಮ್ ಇತ್ತಲ್ವ, ಸೊ ಅದಕ್ಕೆ ಎಲ್ಲ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು ಕ್ಲಿಪ್ನ ತೊಗೊಂಡೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ಫ್ಯೂಚರ್ ಬಗ್ಗೆ, ಹಾಗೆ ನಮ್ಮ ಲೈಫ್ ಬಗ್ಗೆ ಮಾತಾಡೋಣ ಅಂತ. ಲೈಫ್ ಅಂದರೆ ಏನು, ಜೀವನ ಅಂದರೆ ಏನು ಅಂತ ನಾವು ಹುಟ್ದಾಗಿಂದ ಸಾಯೋವರೆಗೂ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಅದನ್ನು ತಿಳ್ಕೊಳ್ಳೋದ್ರಲ್ಲೇ ನಮ್ಮ ಜೀವನ ಕಳೆದೋಗೋಗುತ್ತೆ. ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋಷ್ಟರಲ್ಲಿ ಲೈಫ್ ಏನು ಅಂತ ನಮ್ಮ ಲೈಫೇ ಮುಗ್ದೋಗಿರುತ್ತೆ. ಸೊ ಇದಕ್ಕೆ ಒಂದು ಇಂಗ್ಲೀಷದು ಕೋಟ್ಸ್ ಹೇಳ್ತಾರೆ, ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್, ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್, ಹಾಗೆ ಫ್ಯೂಚರ್ ಈಸ್ ಎ ಕ್ವಶನ್ ಪೇಪರ್ ಅಂತ. ಹಾಗೆ ಲೈಫ್ನ ಪ್ರತಿದಿನ ಎಂಜಾಯ್ ಮಾಡಿಕೊಂಡು ಲೈಫ್ನ ಜೀವಿಸಿ, ಇಲ್ಲ ಅಂತಂದರೆ ಬೇರೆಯವರು ಬಂದು ನಮ್ಮ ಲೈಫ್ನ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕ್ತಾರೆ ಅಂತ ಹೇಳಿಬಿಟ್ಟು ಒಂದು ಕೋಟ್ಸ್ ಇದೆ. ಸೊ ಅದು ನಿಜ. ಈಗ ನಾವು ಪ್ರೆಸೆಂಟಲ್ಲಿ ಬದುಕಬೇಕು, ಹಾಗೆ ಫ್ಯೂಚರ್ ಬಗ್ಗೆ ಏನು ಯೋಚನೆ ಮಾಡೋದು, ಫ್ಯೂಚರ್ ಬಗ್ಗೆ ಒಂದು ಹೋಪ್ ಇರಬೇಕು, ಒಂದು ಗೋಲ್ ಇರಬೇಕು. ಹಾಗೆ ಎಷ್ಟೇ ಈಗ ಎಕ್ಸಾಂಪಲು ಒಂದು ಹೇಳ್ತೀನಿ. ಈಗ ಬಿಗ್ ಬಾಸ್ ಎಲ್ಲ ನೋಡಿರ್ತೀರ. ಬಿಗ್ ಬಾಸಲ್ಲಿ 12th ಸೀಸನಲ್ಲಿ ಗಿಲ್ಲಿ ಗೆದ್ದಿರ್ತಾನೆ. ಸೊ ಅದಕ್ಕೆ ಮುಂಚೆ 11th ಸೀಸನ್ ಬಂತು. ಆ 11th ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದವರೆಲ್ಲ ಎಲ್ಲಿ ಹೋದ್ರು, ಏನಾಯಿತು, ಹಾಗೆ ಹೋದ ವರ್ಷ ಬಿಗ್ ಬಾಸಲ್ಲಿ ಗೆದ್ದಿರೋರ್ದು ಕತೆ ಏನಾಯಿತು, ಈಗ ಅವ್ರು ಏನು ಮಾಡ್ತಿದ್ದಾರೆ ಏನೋ ಒಂದು ಗೊತ್ತಿಲ್ಲ. ಆದರೆ ಇವಾಗ ಪ್ರೆಸೆಂಟ್ ಏನು ಅಂತಂದರೆ ಎಲ್ಲ ಕಡೆ ಗಿಲ್ಲಿದು, ಹಾಗೆ ಈಗಿರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳದೇ ಅವ ಅಂತಂದರೆ ಎಲ್ಲ ಈಗ ಅವ್ರನ್ನೇ ಮಾತಾಡಿಸ್ತಾರೆ. ಹಾಗೆ ಯಾರು ಗೆದ್ದಾಗ ಯಾರು ಗೆಲ್ತಾರೆ, ಯಾರು ಪ್ರೆಸೆಂಟ್ ಅಂದರೆ ಇವಾಗ ಚರ್ಚಲ್ಲಿ ಇರ್ತಾರೆ, ಅವ್ರನ್ನೇ ಜನ ಜಾಸ್ತಿ ಇಷ್ಟಪಡೋದು, ಮತ್ತು ಅವ್ರ ಹಿಂದೆನೇ ಜಾಸ್ತಿ ಹೋಗೋದು. ನೀನು ಏನೇ ಮಾಡಿರು, ಏನೇ ಬಿಟ್ಟಿರು, ನೀನು ಅದನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಈಗ ಪ್ರೆಸೆಂಟಲ್ಲಿ ಯಾರು ಗೆದ್ದೆ ತಿನ್ನು ಬಾಲ ಹಿಡಿಯೋದು ಅಂತ ಹೇಳ್ತಾರೆ ಗಾದೆ ಹಳ್ಳಿಲಿ. ಸೊ ಅದೇ ಥರ ಇವಾಗ ಯಾರು ಗೆಲ್ತಿದ್ದಾರೆ ಅವ್ರ ಹತ್ರನೇ ಹೋಯ್ತಾರೆ ಹೊರತು ಜನಗಳು. ಇನ್ನು ಹಿಂದೆ ಏನಾಗಿತ್ತು ಅನ್ನೋದನ್ನು ನೋಡೋಕ್ಕಾಗಲ್ಲ. ಹಂಗೆ ನೀವು ಹಿಂದಿನ ಲೈಫಲ್ಲಿ ಏನೇ ಮಾಡಿರಿ, ಯಾವುದೇ ಕೆಟ್ಟ ಕೆಲಸ ಮಾಡಿರಿ, ಯಾವುದೇ ತಪ್ಪುಗಳನ್ನ ಮಾಡಿರಿ, ಯಾವುದಾದ್ರೂ ಯಾರಿಗಾದ್ರೂ ನೋಯಿಸಿರಿ, ಹಾಗೆ ಯಾರಿಗ ಏನಾದರೂ ಬೇಜಾರು ಮಾಡಿದರೆ, ಕೆಟ್ಟದ್ದು ಮಾಡಿದರೆ, ಎಲ್ಲದನ್ನೂ ಅಷ್ಟೇ, ಎಲ್ಲದನ್ನೂ ಇವಾಗ ಒಂದು ನಿಮಗೆ ಅವಕಾಶ ಸಿಕ್ಕಿದೆ ಪ್ರೆಸೆಂಟಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು, ಅಂದರೆ ಅದನ್ನೆಲ್ಲ ಮರೆತು, ಇಲ್ಲ ತಪ್ಪಾಗಿದ್ದನ್ನು ಸರಿ ಮಾಡಿಕೊಂಡು ಫ್ಯೂಚರ್ ಬಗ್ಗೆ ಗಮನ ಕೊಡಿ. ಈಗ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ ಬಿಗ್ ಬಾಸ್ ಕೊಟ್ಟು, ಇವಾಗ ಈಗ ಯಾರ್ಯಾರು ಕಂಟೆಸ್ಟೆಂಟ್ ಆಗಿದ್ದರು, ರನ್ನರ್ ಅಪ್ ಆಗಿದ್ದರು, ಅವ್ರನ್ನೇ ಎಲ್ಲ ನ್ಯೂಸ್ ನೋಡಿ, ಎಲ್ಲ ನ್ಯೂಸು, ಹಾಗೆ ಟ್ರೋಲ್ ಪೇಜ್ಗಳು, ಹಾಗೆ ಇದು ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಅವರೇ ಇರ್ತಾರೆ. ಯಾಕಂದರೆ ಇವಾಗ ಅವ್ರದ್ದು ನಡೀತಾ ಇದೆ, ಅಂದರೆ ಈಗ ಒಂದು ವರ್ಷದವರೆಗೂ ಅಷ್ಟೇ ಅವ್ರ ಹವಾ. ನೆಕ್ಸ್ಟ್ ಸೀಸನಲ್ಲಿ ಬೇರೆಯವ್ರು ಬರ್ತು, ಮತ್ತು ಬೇರೆ ಕಂಟೆಸ್ಟೆಂಟ್ ಬಂದರು, ಬೇರೆಯವ್ರು ಗೆದ್ದರು, ಬೇರೆ ಊರಿಗಿನ ಚೆನ್ನಾಗಿ ಆಡೋರು ಬಂದರು ಅಂದರೆ ಜನ ಅವ್ರ ಕಡೆ ವಾಲ್ಕೋತಾರೆ. ಇಷ್ಟು ದಿನ ಇದ್ದಿದ್ದು ಅವ್ರದ್ದು ಒಂದೇ ವರ್ಷ ವ್ಯಾಲಿಡಿಟಿ. ಅದೇ ಥರ ನಮ್ಮ ಲೈಫ್ ಆಗಬಾರ್ದು, ಒಂದು ವರ್ಷ ಅಷ್ಟೇ ನಮ್ಮ ವ್ಯಾಲಿಡಿಟಿ ಆಗಬಾರ್ದು. ಸೊ ನಾವು ಯಾವಾಗಲೂ ನಮ್ಮ ಜೀವನನ ಖುಷಿಯಾಗಿ ನಗ್ನಗ್ತಾ ಲೈಫ್ ಲಾಂಗು ಚೆನ್ನಾಗಿರಬೇಕು. ಹಾಗೆ ನೀವು ಗುರಿಗಳನ್ನ ಇಟ್ಕೊಂಡು, ಗೋಲ್ನ ಇಟ್ಕೊಂಡು ಇದನ್ನು ನಾನು ಈ ವರ್ಷ ಇದು ಮಾಡಬೇಕು ಅಂತ ಹೇಳಿಬಿಟ್ಟು, ಈ ವರ್ಷ ಇದನ್ನು ನಾನು ಮಾಡಬೇಕು, ಈ ವರ್ಷ ಇದನ್ನು ಹೀಗಿರಬೇಕು ಅಂತ ಹೇಳಿ ನಿಮ್ಮದೇ ಆದ ಒಂದು ಯೋಚನೆಗಳನ್ನ, ಗೋಲ್ಗಳನ್ನ ಮಾಡಿಕೊಂಡು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಊರಿಗೆ ಬಂದಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ವೆದರು. ಇದು ಸಂಜೆ ದೇವಸ್ಥಾನಕ್ಕೆ ಪಲಾರ ಮಾಡಿಸ್ಬೇಕಿತ್ತು, ಅಂದರೆ ಪೂಜೆ ಮಾಡಿಸ್ಬೇಕಿತ್ತು. ನಮ್ಮೂರ ದೇವಸ್ಥಾನದ ಹತ್ರ, ಆಂಜನೇಯನ ದೇವಸ್ಥಾನದ ಹತ್ರ ಈ ರೀತಿ ನನಗೆ ಕಾಣಿಸ್ತು. ಹಾಗಾಗಿ ಒಂದು ಕ್ಲಿಪ್ನ ತೊಗೊಂಡೆ, ಹಾಗೆ ಫೋಟೋಸ್ ಕೂಡ ತಗೊಂಡೆ, ತುಂಬ ಚೆನ್ನಾಗಿ ಬಂತು.
ಹಾಗೆ ಅಮ್ಮನ ಮನೆಗೆ ಬಂದಿದೆ. ಇಲ್ಲಿ ಬೇಬಿಕಾರ್ನ್ ನೀವು ಮಂಚೂರಿ ಎಲ್ಲ ತಿಂದಿರ್ತೀರಲ್ವ, ಬೇಬಿಕಾರ್ನ್ದೆಲ್ಲ ಡಿಶಸ್ಸು. ಸೊ ಆ ಬೇಬಿಕಾರ್ನ್ನ ನಮ್ಮ ಅಮ್ಮರ ಮನೆಯಲ್ಲಿ ಬೆಳೀತಾರೆ. ಇದನ್ನು ಏನು ಮಾಡ್ತಾರೆ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಒಂದು ಕಂಪ್ನಿಯವರು ನಮಗೆ ಸೀಡ್ಸು ಮತ್ತು ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಮತ್ತು ಈ ರೀತಿ ಹಿಂಗೆ ಹಾಕ್ಬೇಕು, ಹಿಂಗೆ ಇದು ಮಾಡಬೇಕು ಅಂತ ಬಂದೆಲ್ಲ ಹೇಳ್ಕೊಡ್ತಾರೆ. ಅಂದರೆ ರೈತ್ರಿಗೆ ಗೊತ್ತೇ ಇರುತ್ತೆ, ಬಟ್ ಆದರೂ ಇಂತಿಂಥ ಟೈಮಲ್ಲಿ ಇಂತಿಂಥದ್ದು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡಿ ಬೆಳೆದಾದ್ಮೇಲೆ ನಾವು ಅವ್ರ ದಿನ ಬಿಟ್ಟು ದಿನ ಬಂದು ಮುರಿದು ನಾವೆಲ್ಲ ಓಪನ್ ಮಾಡಿಟ್ಟಾಗ ಅವರೇ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಅವ್ರಿಗೆ ಯಾವ ಸೈಜ್ ಬೇಕು ಅದನ್ನು ತೊಗೊಂಡೋಗ್ತಾರೆ. ಅದು ಸಣ್ಣದು ಇರುವಾಗಲೇ ಅದನ್ನು ಮುರಿಬೇಕು. ಬೇಬಿಕಾರ್ನು 1 kg ಇಷ್ಟು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ. ನಮಗೆ ಒಂದು 59 ರೂಪಾಯಿ ಕೊಡ್ತಾರೆ. ಹಾಗೆ ಆ ಒಂದು 59 ರೂಪಾಯಲ್ಲಿ ಫಸ್ಟು ಅವ್ರ ಮೆಡಿಸನ್ನು, ಬೀಜ, ಗೊಬ್ಬರ ಏನು ಕೊಟ್ಟಿರ್ತಾರೆ ಅದರದ್ದೆಲ್ಲ ಅವರು ಕಟ್ ಮಾಡ್ಕೊಂಡು ಮಿಕ್ಕಿದ ದುಡ್ಡು ನಮಗೆ ಕೊಡ್ತಾರೆ. ಹಾಗೆ ಇದು ನಮ್ಮ ಜಮೀನು, ಅಂದರೆ ನಮ್ಮ ಅಪ್ಪ ಅವರು ಮಾಡ್ತಾಯಿದ್ದಾರೆ, ನಮ್ಮ ಹಸ್ಬೆಂಡ್ ಜಮೀನು. ರಾಗಿ ಬಿತ್ತನೆ ಮಾಡಿದರು. ಸೊ ರಾಗಿ ಬಿತ್ತನೆ ಮಾಡಿದರು. ಹಾಗೆ ತೆಂಗಿನ ಸೊಸೆ ಎಲ್ಲ ಹಾಕಿದ್ದೀವಿ. ನಾನು ಮತ್ತು ನನ್ನ ಚಿಕ್ಕ ಮಗಳು ಹೋಗಿದ್ದು. ಈಗಿನ ಕಾಲದ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಸೊ ನನ್ನ ಮಗಳಿಗೆ ನಾನು ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಇದು ಅಣ್ಣೆ ಸೊಪ್ಪು, ಹಾಗೆ ಇದು ಇಂಥ ಸೊಪ್ಪು ಅಂತ ಹೇಳ್ಬಿಟ್ಟು, ಹಾಗೆ ಇದು ರಾಗಿ ಪೈರು, ಇಂಥ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ನಾನು ಅಣ್ಣೆ ಸೊಪ್ಪೆಲ್ಲ ಕುಯ್ಕೊತಾ ಇದ್ದೆ ಮನೆಗೆ ತಗೊಂಡೋಗೋಕ್ಕೆ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ಹಾಗೆ ನಾವಿರೋದು ಬೆಂಗಳೂರಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು 3 ಸಾಲು ಅಷ್ಟು ಸಸಿ ಕಟ್ಟಿದ್ದೀವಿ. ಇನ್ನು ಚಿಕ್ಕ ಸಸಿಗಳು. ಈ ಸಸಿ ತೋಟ ಆಗಬೇಕು ಅಂತಂದರೆ ಇನ್ನೂ ತುಂಬ ದಿವಸ ಹಿಡಿಯುತ್ತೆ. ಹಾಗೆ ಇದು ನಮ್ಮದು ಬೋರ್ವೆಲ್ ಇಲ್ಲ, ನಮ್ಮ ಅಪ್ಪ ಅವ್ರದ್ದು ಬೋರ್ ಇದೆ. ಅವ್ರ ಬೋರಿಂದ ಮನೆಯಿಂದ ಇಲ್ಲಿಗೆ ಪೈಪ್ ಹದಿಸ್ಕೊಂಡಿದ್ದೀವಿ. ಪೈಪ್ ಹದಿಸಿ ಅವರೇ ನೋಡ್ಕೊತವ್ರೆ. ಅವರೇ ನೋಡಿಕೊಂಡು ಅವರೇ ಎಲ್ಲ ಬೆಳೆದು ಕೊಡೋದು. ಹಾಗೆ ಏನೇ ಬೆಳ್ಕೊಂಡ್ರು ಅವರೇ ಇಟ್ಕೊಳ್ಳೋದು ಅಂತ ಮಾತಾಡಿದ್ದೀವಿ. ಅಂದರೆ ನಮ್ಮ ಜಮೀನಲ್ಲಿ ಏನು ಬೇಕು ಅದನ್ನು ಅವರು ಬೆಳ್ಕೊಳ್ಳೋದು. ಅದ್ರ ಬದಲು ನಮಗೆ ಈ ಸಸಿನ ಎಬ್ಬರಿಸಿ ತೋಟ ಮಾಡಿ ಕೊಡೋದು. ಅಂದರೆ ಈಗ ಇಲ್ಲಿಗೆ ಪೈಪ್ ಎಳ್ಕೊಳ್ಳೋದೆಲ್ಲ ಖರ್ಚು ನಾವೇ ಕೊಟ್ಟಿದ್ದೀವಿ. ಅಂದರೆ ಅದು ಪೈಪ್ ತೆಂಗಿನ ಸಸಿದು, ಗುಂಡಿದು, ಕೂಲಿದು, ಹಾಗೆ ಪೈಪ್ನ ಹೋಲ್ ಮಾಡೋದು ಎಲ್ಲನೂ. ಹೀಗೆ ನನ್ನ ಚಿಕ್ಕ ಮಗಳು ಇದು ವಿಡಿಯೋ ಎಲ್ಲ ಮಾಡ್ತಾಯಿದ್ದಾಳೆ. ನಾನಿಲ್ಲಿ ಎಲ್ಲ ಸೊಪ್ಪನ್ನೆಲ್ಲ ಮಾಡಿ ಇಂಥದ್ದು ನಿಮ್ಮ ಜಮೀನು ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಪಕ್ಕದ ಜಮೀನಲ್ಲಿ ಮೆಣಸಿನ್ಕಾಯಿ ಬರುತ್ತೆ. ಇದು ಚೀನಾಗೆ ಎಕ್ಸ್ಪೋರ್ಟ್ ಆಗುತ್ತೆ. ಅಂದರೆ ಉಪ್ಪಿನಕಾಯಿ ಮಾಡ್ತಾರೆ ಅದು ಮೆಣಸಿನ್ಕಾಯಲ್ಲಿ ದಪ್ಪ ಇರುತ್ತೆ. ಅದನ್ನು ಬೆಳೆದು ಕೊಡೋದು. ಅದು ಅವರು ಸೇಮ್ ನಾವು ಹೆಂಗೆ ಬೇಬಿಕಾರ್ನ್ನ ತೊಗೊಂಡೋಗ್ತಾರೆ ಅದೇ ಥರ ಮೆಣಸಿನ್ಕಾಯಿನೂ ತೊಗೊಂಡೋಗ್ತಾರೆ. ಅದೂ ಎಕ್ಸ್ಪೋರ್ಟ್ ಆಗುತ್ತೆ. ಅಂದರೆ ಚೀನಾದಲ್ಲಿ ಉಪ್ಪಿನಕಾಯಿ ಮಾಡ್ತಾರಲ್ವ ಆ ಮೆಣಸಿನ್ಕಾಯಿ. ಹಾಗೆ ನಮ್ಮದು ಏನು ದುಬೈಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳಿದ್ರು ಅವರು ತೊಗೊಂಡೋಗೋದಕ್ಕೆ ಬರೋರು. ಬಟ್ ನಾವು ಅವೆಲ್ಲ ಕೇಳೋದಕ್ಕೆ ಹೋಗಲ್ಲ. ನಮ್ಮದೇನು ಕೆಲಸ ಅಂದರೆ ಬೆಳೆಯೋದು, ಕೊಡೋದು. ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ಹುತ್ತ ಇದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಹುಲ್ಲೆಲ್ಲ ಬೆಳ್ಕೊಂಡಿದೆ. ಆ ಹುತ್ತಕ್ಕೆ ಪ್ರತಿ ವರ್ಷ ನಾವು ಹೊಲ ಕೊಯ್ಯೋದಕ್ಕೆ ಮುಂಚೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತೀವಿ. ನಮ್ಮ ಅಪ್ಪರೇ ಮಾಡ್ತಾರೆ. ಹಾಗೆ ಆ ಕಡೆ ಪಕ್ಕದಲ್ಲಿ ನಮ್ಮ ಮೈದೊಂದು ಜಮೀನಿದೆ. ಸೊ ಅದು ಹಾಗೆ ಮುಂಚೆ ಇದೆಲ್ಲ ನಮ್ಮ ಮಾವ ಅವ್ರದ್ದು, ಅಂದರೆ ನಮ್ಮ ಯಜಮಾನ್ರು ಅಪ್ಪ ಅವ್ರದ್ದು ಮತ್ತು ಅವ್ರ ಅಪ್ಪರದಾಗಿತ್ತಂತೆ ಈ ಪೂರ್ತಿ ಏನದು ಬೌಂಡ್ರಿ ಅಂತಾರಲ್ಲ ಅದು. ಹಾಗಾಗಿ ಅವರು ಎಲ್ಲ ಮಾರ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ಯಜಮಾನ್ರು ಅಪ್ಪ ಅವ್ರ ತಮ್ಮ. ಸೊ ಅದೆಲ್ಲ ನನ್ನ ಮಗಳಿಗೆ ಹೇಳ್ತಾ ಇದ್ದೆ. ಹಾಗೆ ಇದೆಲ್ಲ ನಮ್ಮ ಜಮೀನು, ಇದೆಲ್ಲ ಇಂತಿಂಥವ್ರದ್ದು ಅಂತ ಎಲ್ಲ ಹೇಳ್ತಾ ಇದ್ದೆ. ಅಮ್ಮ ನಮ್ದು ಇಷ್ಟೊಂದು ಜಮೀನು ಇದೆಯಾ, ನಾವು ಬಡವರು ಅಂದ್ಕೊಂಡಿದ್ದು ಅಂತ. ಹಾಗಾಗಿ ನಾನು ನಿಮಗೆಲ್ಲ ಹೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ನಿಮ್ಮ ಬುಡ ಅಂತಂದರೆ ನಿಮ್ಮ ತಲೆಮಾರು ತಲೆಕಟ್ಟು ಅಂತಾರಲ್ಲ ಅದನ್ನು ಹೇಳಿ. ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಯಾವ ರೀತಿ ಇದ್ದರು, ನೀವು ಯಾವ ರೀತಿ ಇದ್ದೀರಾ, ಹಾಗೆ ನಿಮ್ಮ ಫ್ಯೂಚರ್ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮದೆಲ್ಲ ಸ್ವಲ್ಪ ಹಳೇದು ಪೇಪರ್ಸ್ ಎಲ್ಲ ಇತ್ತು. ನಮ್ಮ ಭಾವ ಅಂದರೆ ನಮ್ಮ ಮಾವ ಅವ್ರದ್ದು, ಅವರಪ್ಪಂದು 1938 ಅದೆಲ್ಲ ಫೋಟೋಸ್ ಎಲ್ಲ ತೋರಿಸ್ತಾ ಇದೆಲ್ಲ ಇದು ಅಂತ ಹೇಳ್ಬಿಟ್ಟು. ಅದೆಲ್ಲ ನೋಡ್ಬಿಟ್ಟು ನಮ್ಮ ಮಕ್ಕಳು, ನಮ್ಮ ಹಿರಿಕರು ಇಷ್ಟೊಂದು ಶ್ರೀಮಂತರ, ಮತ್ತು ನಾವು ಯಾಕೆ ಅಷ್ಟು ಚಿಕ್ಕ ಮನೇಲಿ ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಆ ರೀತಿ ಇದ್ದೀವಿ, ನಮ್ದು ಇಷ್ಟೊಂದು ಜಮೀನು ಇದ್ರೂ ನಾವು ಈ ಜಮೀನು ಇಲ್ಲ ಅಂದ್ಕೊಂಡಿದ್ವಿ, ಇದ್ದರೆ ಎಲ್ಲ ಒಂದಿಷ್ಟು ಎಷ್ಟಿರುತ್ತೆ ಚಿಕ್ಕದು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ. ನಾವು ಊರು ಬಿಟ್ಟು ನಮ್ಮ ಜಮೀನುಗಳನ್ನೆಲ್ಲ ಬಿಟ್ಟು ಬಂದು ನಮ್ಮ ಮಕ್ಕಳಿಗೆ ಈ ರೀತಿ ಒಂದು ಜೀವನನ ಕಟ್ಕೊಡ್ತೀವಿ. ಆದರೆ ಅದಕ್ಕಿಂತ ನಮ್ಮ ಇದನ್ನು ತೋರಿಸಿದ್ರೆ ಆಗ ಮಕ್ಕಳಿಗೂ ಒಂದು ಖುಷಿ ಇರುತ್ತೆ. ಹಾಗೆ ನಾವು ಈ ಜೀವನದಲ್ಲಿ ನಮ್ಮ ಹಿರಿಕರ ಥರ ನಾವು ಗ್ರ್ಯಾಂಡಾಗಿ ರಿಚ್ಚಾಗಿ ಇರಬೇಕು ಅಂತ ಒಂದು ಅವ್ರಿಗೂ ಆಸೆ ಹುಟ್ಟುತ್ತೆ. ಅದಕ್ಕೋಸ್ಕರ ಅವರು ಒಂದು ಕಷ್ಟಪಟ್ಟು ಓದೋದಾಗಲಿ ಇದು ಮಾಡೋದಾಗಲಿ ಎಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಸ್ವೀಟ್ ಕಾರ್ನ್ ಸೂಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ.
ನನ್ನ ಚಿಕ್ಕ ಮಗಳು ಸಿಕ್ಕಾಬಟ್ಟೆ ಇಷ್ಟ. ಅಮ್ಮ ಸೂಪ್ ಮಾಡೋಣ ಅಂತ ಇದ್ಲು. ಸೊ ಹಾಗಾಗಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ ನಾನು ನಿಂತ್ಕೊಂಡು ಹೇಳ್ಕೊಟ್ಕೊಂಡು. ಇದನ್ನು ಅಷ್ಟೇ ನಾವು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡ್ತಾ ಇರೋದು. ಚೆನ್ನಾಗಿ ಬಂದಿತ್ತು. ಬಟ್ ಮಕ್ಕಳಿಗೆ ಸೂಪ್ ಅಂದರೆ ಈಗ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಏನನ್ಸುತ್ತೆ, ಓ ಇಷ್ಟೊಂದು ಗ್ರ್ಯಾಂಡಾಗಿ ಇಷ್ಟೊಂದು ಲುಕ್ಕಾಗಿ ಬರುತ್ತೆ ಅಂತ. ನಾನು ಹೇಳಿದೆ ಸೂಪ್ ಅಂದರೆ ಇದೇ ರೀತಿ ಬರುತ್ತೆ, ಈ ಥರ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಗೊತ್ತಿಲ್ಲ. ಒಟ್ನಲ್ಲಿ ಏನು ಅಂದರೆ ನೀವು ನೋಡ್ತಾರಲ್ವಾ, ಸೊ ತಿನ್ನಬೇಕು, ಟೇಸ್ಟ್ ಮಾಡಬೇಕು, ಏನೋ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಫೀಲಿಂಗು. ಸರಿ ಅಂತ ಹೇಳ್ಬಿಟ್ಟು ಮಾಡಿ ಕೊಟ್ಟಾದಮೇಲೆ, ಅಮ್ಮ ಈ ಥರ ಇರುತ್ತಾ ಸೂಪು, ಯಪ್ಪ ಬೇಡ ನಮಗೆ ಅಂತಾರೆ. ಅಂದರೆ ನಾವು ಮಾಡೋ ಅಡುಗೆನೇ ಬೆಸ್ಟು, ಇದೆಲ್ಲ ಮೋಹಕ್ಕೆ ಬಿದ್ದು ನಾವು ನಮ್ಮ ಇದನ್ನೇ ಕಳ್ಕೊತೀವಿ ಅಂತ ಅಂತಾರೆ. ಸೊ ಅಂದರೆ ನಾವು ಹಳ್ಳಿಲಿ ಹುಟ್ಟಿ ಬೆಳೆದು ಬಂದರಲ್ವಾ, ನಾವು ಮನೇಲಿ ಮಾಮೂಲಿ ಹಳ್ಳಿ ಅಡುಗೆನೇ ಮಾಡೋದು. ಸೊ ಹಂಗಾಗಿ ಇವ್ರಿಗೆ ಇದೆಲ್ಲ ಹೊಸ್ದು ಅಂತ ಅನಿಸುತ್ತೆ. ಹಾಗಾಗಿ ನಾನು ಹಂಗೂ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಇಬ್ರಿಗೂ ಕುಡಿಸ್ದೆ. ಇನ್ನು ಮಿಕ್ಕಿದ್ದೆಲ್ಲ ನಾನೇ ಕುಡ್ಕೊಂಡೆ, ಮತ್ತು ನಾನೇ ಅದೆಲ್ಲ ತಿನ್ಕೊಂಡೆ. ಸೊ ಹಂಗಾಗಿ ಮಕ್ಕಳಿಗೆ ಆದಷ್ಟು ಹೆಲ್ದಿ ಫುಡ್ನ ಕೊಡಬೇಕು. ಹೆಲ್ತ್ ಈಸ್ ವೆಲ್ತ್. ಈಗ ನಾನು ಒಂದು JR ನ್ಯೂಟ್ರಿಪ್ರೋ ಹೆಲ್ತ್ ಮಿಕ್ಸ್ ಪೌಡರ್ ಅಂತ ಮಾಡಿದ್ದೀನಲ್ವಾ, ಸೊ ನಾನು ಕಂಡಂಗೆ ನನಗೆ ಆಸೆ, ನನಗೆ ಇದು ಅಂತಂದರೆ ಫುಡ್ಡು ಚೆನ್ನಾಗಿರಬೇಕು, ಹಾಗೆ ಹೆಲ್ತ್ ಚೆನ್ನಾಗಿರಬೇಕು ಅಂತ. ನಾನು ಕೆಲವ್ರನ್ನ ನೋಡಿದ್ದೀನಿ, ಅವರು ಫುಡ್ಡಿಗೆ ಜಾಸ್ತಿ ಇಷ್ಟಪಡಲ್ಲ. ಅವರೇನಿದ್ರೂ ಬಟ್ಟೆ ಒಡವೆ ಕ್ರೇಜ್ ಈ ಥರ ಇರುತ್ತೆ ಕೆಲವರಿಗೆ. ಬಟ್ಟೆ ಕಟ್ಟಿ ಅವೆಲ್ಲ ಮಾಡ್ತಾರೆ. ಬಟ್ ಬಟ್ಟೆ ಎಲ್ಲ ಕಟ್ಟಿ ಅವೆಲ್ಲ ತೊಗೊಂಡು ಏನು ಪ್ರಯೋಜನ? ನಮ್ಮ ಆರೋಗ್ಯನೇ ನಮಗೆ ಸಾಥ್ ಕೊಡ್ದಲ್ಲ ಇದ್ದಾಗ. ಸೊ ಫಸ್ಟು ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು. ಹಾಗಾಗಿ ಒಳ್ಳೆ ಫುಡ್ನ ತಿನ್ನಬೇಕು. ಒಳ್ಳೆ ಫುಡ್ಡು ತಿನ್ನೋದಕ್ಕೆ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ನಾನು ಅದಕ್ಕೆ ಈಗ ಒಂದು ಗಂಜಿ ಮಾಡಿದ್ದೀನಲ್ವ, ಸೊ ಗಂಜಿದು ಪೌಡರು ಅದರಲ್ಲಿ 40 ಐಟಮ್ನ ಹಾಕಿ ಮಾಡಿರೋದು. ಅದನ್ನು ನೀವು ಒಂದು ಸ್ಪೂನ್ ಹಾಕ್ಕೊಂಡು ಒಂದು ಗ್ಲಾಸ್ ತೆಳ್ಳಗೆ ಗಂಜಿ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಬಾಡಿಗೆ ಏನೇನು ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸ್ ಎಲ್ಲ ಬೇಕು ಆ ಒಂದು ಗಂಜಿಯಿಂದ ನಿಮಗೆ ಸಿಗುತ್ತೆ. ಸೊ ಅದನ್ನು ಬೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇಲ್ಲಾಂದರೆ ನೀವು ಕಮೆಂಟ್ಸ್ ಕೂಡ ಮಾಡ್ಬೋದು. ಎಲ್ಲಿಗಾದ್ರೂ ಸರಿ, ಅಂದರೆ ಆಲ್ ಓವರ್ ಕರ್ನಾಟಕ ಕೊರಿಯರ್ ಮಾಡ್ತೀನಿ. ಇಲ್ಲ ಬೆಂಗಳೂರಲ್ಲೇ ಇಲ್ಲೇ ಇದ್ದೀರಾ ಅಂತಂದರೆ ನಾನು ಇಲ್ಲೇ ಕೂಡ ನಿಮಗೆ ಡೆಲಿವರಿಗೆ ಮಾಡಿಕೊಡ್ತೀನಿ. ಸೊ ಹಂಗಾಗಿ ನಿಮ್ಗೇನಾದರೂ ಎಂಕ್ವೈರಿ ಬೇಕಂತಂದರೆ ನಂಬರ್ ಹಾಕಿರ್ತೀನಿ. ಹಾಗೆ ಊರಿಂದ ಬೇಬಿಕಾರ್ನ್ ತಂದಿದೆ ಅಂತ ಹೇಳಿದ್ನಲ್ಲ, ಆ ಬೇಬಿಕಾರ್ನಲ್ಲಿ ಇವತ್ತು ಬೇಬಿಕಾರ್ನ್ದು ಬಜ್ಜಿ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಫಸ್ಟ್ ಬೇಬಿಕಾರ್ನ್ನ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡು, ಮಾಮೂಲಿ ಬಜ್ಜಿಗೆ ಏನೇನು ಹಿಟ್ಟು ಹಾಕ್ತೀವಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಉಪ್ಪು, ಹಾಗೆ ಸ್ವಲ್ಪ ಓಂಕಾಳು ಎಲ್ಲ ಹಾಕಿ ಕಲಸ್ಬಿಟ್ಟು ಎಣ್ಣೆಲಿ ಕರಿಯೋದು. ಈ ಥರ ಎಣ್ಣೆಲಿ ಕರಿಯೋದು, ಹಾಗೆ ಈ ಥರ ಮಾಡೋದೆಲ್ಲ ಅಡುಗೆಗಳು ಅಂದರೆ ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ನಿಂತ್ಕೊಂಡು ಒಳಗೆ ಎಲ್ಲನೂ ಹೇಳ್ಕೊಟ್ಕೊಂಡಂಗೆ ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೆ. ಸೊ ಅವ್ಳು ಮಾಡಿ ಬಜ್ಜಿನ ಕರೆದು ಕೊಟ್ಟಳು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಈಗ ನಾವು ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ತಿಂತೀವಲ್ಲ, ಅದಕ್ಕಿಂತ ಈ ಥರ ಬೇಬಿಕಾರ್ನ್ದು ಬಜ್ಜಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಮ್ಮ ಮನೆಯಲ್ಲಿ ಬೇಬಿಕಾರ್ನು ಅವ್ರು ತೊಗೊಂಡೋಗ್ತಾರಲ್ಲ, ಸೊ ಅವರು ಒಂದು ಸ್ವಲ್ಪ ದಪ್ಪ ಇದ್ರೂ ಮತ್ತು ಅದು ಏನಾದರೂ ಗುಳ್ಳೆ ಹೊಡೆದಿರುತ್ತೆ, ಅದು ಈಕ್ವಲ್ಲಾಗಿ ಅವ್ರಿಗೆ ಬರಬೇಕು. ಅಂದರೆ ಗುಳ್ಳೆ ಅಂದರೆ ಒಂದೊಂದು ಬೀಜ ದಪ್ಪ ಆಗಿರುತ್ತೆ, ಆ ಥರ ದಪ್ಪ ಆಗಿದ್ರೆ ಅವ್ರು ತೊಗೊಂಡೋಗಲ್ಲ. ಒಂದು ಸ್ವಲ್ಪ ದಪ್ಪ ಆಗಿದ್ರೆ, ಹಾಗೆ ತುದಿ ಮುರಿದಿದ್ರೆ ತೊಗೊಳ್ಳಲ್ಲ, ಎಲ್ಲ ವಾಪಸ್ ಕೊಟ್ಟು ಹೊಂಟೋಯ್ತಾರೆ. ಅದೆಲ್ಲ ಊರ ಕಡೆ ಏನು ಮಾಡ್ತಾರೆ ಅಂದರೆ ಹಸುಗೆ ಹಾಕ್ತಾರೆ. ಊರ ಕಡೆ ನಿಮ್ಗೆ ಗೊತ್ತಿಲ್ಲ, ಊರ ಕಡೆ ಅಷ್ಟು ಶ್ರೀಮಂತರು ಯಾರೂ ಇಲ್ಲ ಅಂತ, ಅವ್ರಿಗೆ ಇವೆಲ್ಲ ಈ ಥರ ಮಾಡ್ಕೊಂಡು ತಿನ್ನಬೇಕು, ಇದರಲ್ಲಿ ಇಷ್ಟೊಂದು ಐರನ್ ಕಂಟೆಂಟ್ ಇರುತ್ತೆ, ಇದು ಈ ಬಾಡಿಗೆ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸು ಅಂತ ಗೊತ್ತೇ ಇಲ್ಲ. ಕಬಾಬು, ಮಶ್ರೂಮ್ ಎಲ್ಲ ಬೇಬಿಕಾರ್ನ್ ಮಂಚೂರಿ ಎಲ್ಲ ಮಾಡ್ತಾರೆ ಅಂತ ನಾನು ತೊಗೊಂಬಂದಿದ್ದೆ. ನಮ್ಮ ದೊಡ್ಡಮ್ಮರ ಮನೆಗೆಲ್ಲ ಸ್ವಲ್ಪ ಕೊಟ್ಟೆ. ಹಾಗೆ ನಮ್ಮದ್ರಲ್ಲೂ ನಾನು ಎತ್ಕೊಂಬಂದಿದ್ರಲ್ಲೂ ಬೇಯಿಸ್ಬಿಟ್ಟು ಈ ರೀತಿ ಬಜ್ಜಿನ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಮಾರಕ್ಕೆ ಬರ್ತಾರಲ್ಲ ಬೇಬಿಕಾರ್ನು, ಅವ್ರ ಹತ್ರನೂ ತೊಗೊಂಡು ಬಜ್ಜಿನಾದರೂ ಮಾಡ್ಬೋದು, ಇಲ್ಲ ಕಬಾಬ್ ಆದರೂ ಮಾಡ್ಬೋದು, ಇಲ್ಲ ಮಂಚೂರಿ ಆದರೂ ಮಾಡ್ಬೋದು. ಮಾಡಿ ಒಂದು ಸಲ ಟ್ರೈ ಮಾಡಿ. ನಾನು ಅಪ್ಪವ್ರಿಗೆ ಹೇಳ್ತಿದ್ದೆ ಹಿಂಗೆಲ್ಲ ಮಾಡ್ತಾರೆ ಅಂತ. ಹೌದಾ ಅಂತ ಹೇಳಿ ಆಮೇಲೆ ನನ್ನ ತಮ್ಮನ ಹೆಂಡತಿ ಮಾಡಿ ಕೊಟ್ಟಿದ್ರಂತೆ, ಚೆನ್ನಾಗಿ ಬಂದಿತ್ತಂತೆ, ತಿಂದ್ರಂತ ಅವರು. ನನ್ನ ತಮ್ಮನ ಮದುವೆ ಆಗೋಕ್ಕೆ ಮುಂಚೆಯಿಂದನೂ ನಮ್ಮ ಅಪ್ಪ ಅವ್ರು ಬೆಳೀತಿದ್ರು. ಆವಾಗ ಒಂದ್ಸಲ ನಾನು ಊರಲ್ಲಿದ್ದಾಗ ಅದು ಕಬಾಬ್ ಮಾಡೋಕ್ಕೆ ಹೋಗಿ ಮಾಡಿ ಕೊಟ್ಟಿದ್ದೆ. ಆವಾಗ ಅವ್ರಿಗೆ ಒಂಥರ ಅಂದರೆ ನನಗೆ ಬೇಯಿಸ್ಬಿಟ್ಟು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಹಸಿದೇ ಮಾಡಿಬಿಟ್ಟಿದ್ದೆ, ಒಂಥರ ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಈ ಥರ ಬೇಯಿಸ್ಬಿಟ್ಟು ಕಬಾಬ್ ಆಗಲಿ, ಬಜ್ಜಿ ಆಗಲಿ, ಮಂಚೂರಿ ಆಗಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನೀವು
ನನ್ನ ಚಿಕ್ಕ ಮಗಳು ಬಜ್ಜಿನ ಕರಿತಾ ಇದ್ದಾಳೆ. ನಾನು ಅವಳು ಮಾಡ್ತಿದ್ದಂಗೆ ನಾನು ತೊಗೊಂಡು ತಿಂದೆ. ಬೋಂಡ ಬಜ್ಜಿ ವಡೆ ಅಂದರೆ ನನ್ನ ಫೇವ್ರೇಟು. ಫಸ್ಟು ನಾನು ಮಾಡ್ತಿದ್ದರೆ ಆವಾಗಲೇ ತಿಂದ್ಬಿಡ್ತೀನಿ, ನಾನು ಊಟನೇ ಮಾಡಲ್ಲ, ಆದ್ರೂ ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ, ಅಷ್ಟೊಂದು ಇಷ್ಟ ನನಗೆ. ಹಾಗೆ ನೀವೂ ಅಷ್ಟೇ ನಿಮ್ಮ ಮಕ್ಕಳಿಗೆ ಈಗಲಿಂದನೇ ಅಡುಗೆಗಳನ್ನ ಕಲಿಸಿ, ಅವರು ಏನು ಇಷ್ಟಪಟ್ಟು ಮಾಡ್ತಾರೆ ಅದನ್ನು ಮಾಡಲಿ. ಲೈಫಲ್ಲಿ ಯಾವಾಗಲೂ ಒಂದೇ ಥರ ಇರಲ್ಲ. ನಾಳೆ ಏನೇ ಇದಾದ್ರೂ ಅವರು ಇಂಡಿಪೆಂಡೆಂಟಾಗಿ ಖುದ್ದು ಅವರೇ ಎಲ್ಲ ಮಾಡಿಕೊಂಡು ಅವರು ಲೈಫ್ನ ಲೀಡ್ ಮಾಡಬೇಕು. ಅದಕ್ಕೋಸ್ಕರ ಅವ್ರನ್ನ ಪ್ರಿಪೇರ್ ಮಾಡಿ. ನಿಮಗೇನೋ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮಾಡಬೇಕು ಅಂತ ಅಲ್ಲ, ನೀವಿಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿ ನಿಮಗಿಂತ ಚೆನ್ನಾಗಿ ಇರಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಟ್ರೈನ್ನ ಮಾಡಿ ಹಾಗೆ ಮಕ್ಕಳಿಗೆ ಒಂದು ಕೆಲಸಗಳನ್ನ ಮಾಡೋದು ಕಲಿಸೋದ್ರಿಂದ ಒಂದು ಜವಾಬ್ದಾರಿ ಬರುತ್ತೆ ಮುಂದೆ ಫ್ಯೂಚರಲ್ಲಿ. ಸೊ ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು, ನಾವು ಹಿಂಗೆ ಮಾಡಬೇಕು, ಹಿಂಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಜ್ಜಿ ಬಿಸಿ ಬಿಸಿ ರೆಡಿಯಾಗಿದೆ. ಹಾಗೆ ನಾನು ಕೂಡ ತಿಂದೆ. ಹಾಗೆ ಮಕ್ಕಳು ನಿಮಗೆ ಅಡುಗೆ ಮಾಡುವಾಗ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಡೋದನ್ನು ಕಲಿತ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರ ವೈಫ್ಗೋ ಅವ್ರ ಹಸ್ಬೆಂಡ್ಗೋ ಅವ್ರೂ ಕೂಡ ಹೆಲ್ಪ್ ಮಾಡಿ ಕೊಡ್ತಾರೆ. ನನಗಿರೋದು ಇಬ್ಬರು ಹೆಣ್ಮಕ್ಳು. ಬಟ್ ಹೆಣ್ಮಕ್ಳಿಗೂ ಅಡುಗೆ ಕೆಲಸನೇ ಮಾಡಬೇಕು ಅಂತ ಇಲ್ಲ, ಗಂಡು ಮಕ್ಳಿಗೂ ಕೂಡ ಕಲಿಸಿ. ಕಲಿಸೋದ್ರಿಂದ ಏನಾಗುತ್ತೆ ಅಂದರೆ ಅವರು ಫ್ಯೂಚರಲ್ಲಿ ಈಗ ಕೆಲ್ಸಕ್ಕೆ ಹೋಗಿ ಬರೋಂಥ ವೈಫ್ ಇದ್ದಾಗ ಅವ್ರಿಗೂ ಗೊತ್ತಾಗುತ್ತೆ ಏನು ಕಷ್ಟ ಅಂತ. ಸೊ ಅವಾಗ ಅವರಿಗೆ ಹೆಂಡ್ತಿಗೆ ಎಲ್ಲ ಅಡುಗೆ ಕೆಲಸದಲ್ಲಿ ಇದರಲ್ಲಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಒಂದು ಒಳ್ಳೆಯ ವ್ಯಕ್ತಿನ ಸಮಾಜಕ್ಕೆ ಕೊಟ್ಟಂಗಾಗುತ್ತೆ. ಹಾಗೆ ಇದು ಆಟೋ ನೋಡ್ಬೋದು, ಒಳ್ಳೆ ಟ್ಯಾಕ್ಸಿ ಥರ ಇತ್ತು, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತಂದರೆ ಸೀಟ್ ಆಗಲಿ ಇದಾಗಲಿ ಸೇಮ್ ಒಳ್ಳೆ ಒಂದು ಕಾರ್ ಥರ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇದು ಮಗಳದ್ದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಅಂತ ಹೋದೆ, ಆಟೋ ಬುಕ್ ಮಾಡ್ಕೊಂಡು ಆಫೀಸಿಂದ ಪರ್ಮಿಷನ್ ಹಾಕಿ. ಆವಾಗ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ, ಅವ್ರ ಹತ್ರ ಎಲ್ಲ ಮಾತಾಡಿಸ್ದೆ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಹಾಗೆ ಇದು ಊರಿಗೆ ಹೋದಾಗಲೇ ಮಾಡ್ಕೊಂಡಿದ್ದು ವಿಡಿಯೋ. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ಹಾಗೆ ಮೋಡ ಅಂತೂ ತುಂಬ ಚೆನ್ನಾಗಿತ್ತು. ಇದು ನನ್ನ ಮಗಳು ಮಾಡ್ಕೊಂಡು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ ಲಿಂಕ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.